ಉತ್ತರ ಕೇಳಕ್ ಇಷ್ಟ ಇಲ್ವಾ? ಬೇಗೆದ್ದು ಅವ್ರ ಕಾಟಕ್ಕೆ ಬೇಗೆದ್ದು ನೀವು ನನ್ಗೆ ಫೋನ್ ಮಾಡ್ತಾನೆ ಇದ್ರು, ಬನ್ನಿ 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 ಅಂತ ಓಡೋಡಿ ಬಂದಿದ್ದೀನಿ. ನೀವು ಉತ್ತರ ಕರ್ನಾಟಕ ಭರವಸೆಗಳ ಮಹಾಪೂರ ಅಂತ ಬರ್ಬೇಕು. ಎಲ್ಲ ಅದಕ್ಕೋಸ್ಕರ ಬೇಗ ಬಂದಿದ್ದೀನಿ. ನೀವು ಆ ಲೈನ್ ಬಂದ್ಬಿಡಿ ಸಾಕು. ಕೇಂದ್ರ ಸರ್ಕಾರ ಒಪ್ಪಬೇಕು, ಅದಕ್ಕೆ ಬರ್ತಾ ಇದ್ದೀರಾ ಅಲ್ಲಿ ಬಂದ್ಬಿಡಿ. ನಮಗೆ ಯಾರು ಕೂಡ ನಿರ್ದೇಶನ ಕೊಡೋರು ಯಾರು ಇಲ್ಲ. ಇವ್ರಿಗೆ ಪಾಪ ನಿರ್ದೇಶನ ಕೊಡೋರು ಇದ್ದಾರೆ. ಅವ್ರ ನಿರ್ದೇಶನದಂತೆ ಕೆಲಸ ಮಾಡ್ಬೇಕು, ಇವ್ರು ಆಕ್ಟ್ ಮಾಡ್ಬೇಕು. ನಮಗೆ ನಾವೇ ನಿರ್ದೇಶಕರು, ನಾವೇ ಪ್ರೊಡ್ಯೂಸರು, ನಾವೇ ಆಕ್ಟರ್. ಅದು RSSದಿಂದ ಬರ್ಬೇಕು ನಿರ್ದೇಶನ. ಹೈಕಮಾಂಡ್ ಹೇಳ್ಬೇಕು ಅಂತ ಹೇಳ್ತಿರಲ್ಲ, ಹೈಕಮಾಂಡ್ ಹೇಳ್ಬೇಕು ಅಂತ ಹೇಳ್ತಿರಲ್ಲ, RSSದಿಂದ ಬರ್ಬೇಕು ಅದು ಗೊತ್ತಾಯ್ತು. ಮಾನ್ಯ ಅಧ್ಯಕ್ಷರೇ, ಈಗ ವಿಷಯಕ್ಕೆ ಬಂದ್ಬಿಡ್ತೀನಿ. ಎಲ್ಲ ನೀ ಸ್ಕ್ರೀನ್ ಪ್ಲೇ ಎಲ್ಲ ಹೇಳುವಂತದ್ದು ಉತ್ತರ ಕರ್ನಾಟಕದ ಬಗ್ಗೆ ಕ್ಲಾರಿಫಿಕೇಶನ್ ಕೇಳಿ, ಅಭಿವೃದ್ಧಿ ಬಗ್ಗೆ. ನಿಮ್ಗೆ ರಾಜ್ಯದ ಬಗ್ಗೆ ಯಾಕೆ ಕ್ಲಾರಿಫಿಕೇಶನ್? ಅಧ್ಯಕ್ಷರೇ, ನಾವು ಉತ್ತರ ಕರ್ನಾಟಕ ಏನ್ ಮಾಡ್ತೀವಿ ಅನ್ನೋದು ಹೇಳ್ಬೇಕು ಬಿಟ್ಟು ಹಳಿ ಕತ್ತಿ ಅದು ಹೇಳಿದ್ದೆ ಹೇಳ್ತಾರ, ಅಧ್ಯಕ್ಷರೇ ಹಾಡಿದ್ದೆ ಹಾಡ್ತಾರ, ಹಾಡಿದ್ದೆ ಹಾಡ್ತಾರ, ಡ್ಯಾಶ್ 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 ಅಂತೇಳಿ ಸುಮ್ಮ ಇಲ್ಲ ಹೇಳ್ರಿ. ಬರೇ ಗೋವಿಂದರಾವ್ ವರದಿ ಅದಕ್ಕಿಂತ ಮುಂಚೆ ಯತ್ನಾಳ್ ಅವರಲ್ಲಿ ಕೇಳಿ ನೋಡ್ರಿ ಅಧ್ಯಕ್ಷರೇ, ಅವರು ಮುಖ್ಯಮಂತ್ರಿ ಮುಂದುವರಿದ ಅವ್ರಿಗೆ ಬಿಟ್ಟಿದ್ದು ಪಾಪ. ಈ ಕಡೆ ತಮ್ಮ ಅಧ್ಯಕ್ಷರು ಯಾರು ಅನ್ನೋದು ಇನ್ನ ಪಕ್ಕ ಇಲ್ಲ ನೋಡಿ. ಯತ್ನಾಳ್ ಅವ್ರು ಕೇಳಿ. ಇವತ್ತಿನೆಲ್ಲ ಉತ್ತರ ಬರೆದು ಅಭಿವೃದ್ಧಿ ಉತ್ತರ ಮಾತ್ರ ಅಲ್ಲ, ಇತಿಹಾಸ ಎಲ್ಲ ವಿಚಾರಗಳು ಯುವ ಶಾಸಕರಿದೆ ಉತ್ತರ ಆಗ್ತದೆ. ಕೇಳಿ ಸ್ವಲ್ಪ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾರಲ್ಲ ಅವ್ರಿಗೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ 5 ಸಲ ಮಾಹಿತಿ ಬಂತು, ಏನೆಲ್ಲ ಮಾಹಿತಿ ಬಂತು, 5 ಸಲ ತಗೊಳ್ಳಿ. ಬೇರೆ ಉತ್ತರ ಕರ್ನಾಟಕದ ಇವಾಗ ಭಾಷಣ ಕೇಳಿನಿ. ಅದೇ ನಂಜುಂಡಪ್ಪನ ಅದೇ ಗೋವಿಂದರಾವ್ ಅದೇ ಹೈದರಾಬಾದ್ ಕರ್ನಾಟಕ ಬಿಟ್ಟು ಎಷ್ಟು ಹಣ ಕೊಡ್ತೀವಿ, ಮುಂಬೈ ಕರ್ನಾಟಕ ಅಭಿವೃದ್ಧಿ ಮಾಡ್ತೀನಿ ಯಾವುದೂ ಇಲ್ಲ. ಬರೇ ಹಳಿ 2 ಗಂಟೆ ಅಂತ ಹೇಳಿದ್ರೆ, ಬರೇ ಹಳಿ ಫೈಲ್ 2 ಗಂಟೆ ಅಂತ ಹೇಳಿದ್ರೆ 1.5 ಗಂಟೆ ಆಗೈತೆ. ಹೋಗ್ಬೇಕು ನೀವು ಪ್ರತಿಪಕ್ಷ ಈಗ ಅಧ್ಯಕ್ಷರೇ. ಇವರು ಗೋವಿಂದರಾವ್ ಕಮಿಟಿ ಅವರು ಎಷ್ಟು ಮೀಟಿಂಗ್ ಮಾಡ್ಯಾರ, ಏನೇನು ಮಧ್ಯಂತರ ಯಾವುದೂ ಇಲ್ಲ. ಮುಖ್ಯಮಂತ್ರಿಗಳು ಬರೇ ಗ್ಯಾರಂಟಿ ಯೋಜನೆಗಳು